ಇಂದು ಒಂದು ವಿನೂತನವಾದಂತಹ ಕಾರ್ಯಕ್ರಮ ಭಗವದ್ಗೀತೆ ಮತ್ತು ಚಿತ್ರಕಲೆ ಅಂತ ಹೇಳಿ, ಅದರ ಬಗ್ಗೆ ಗಂಜೀಫ ರಘುಪತಿ ಭಟ್ರು ಆಗಮಿಸಿದ್ದಾರೆ ಮೈಸೂರಿನಿಂದ. ಅದು ಬರೀ ಉಪನ್ಯಾಸ ಅಲ್ಲ, ಸಚಿತ್ರ ಉಪನ್ಯಾಸ ಅಂತ ಹೇಳ್ತಾ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಂಜೀಫ ರಘುಪತಿ ಭಟ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು ಪೂಜ್ಯ ಶ್ರೀಪಾದರಿಗೆ ಬಹಳ ಕಾಲದಿಂದ ಗುರುತು, ಅವರ ಪರಮಗುರುಗಳ ಕಾಲದಿಂದಲೂ ಅವರ ಮನೆ ಸಂಪರ್ಕದಲ್ಲಿ ಇತ್ತು. ಅದಕ್ಕಿಂತ ಹೆಚ್ಚು ಅವರು ಭಗವದ್ಗೀತೆಯ ಈ ಗೀತಾ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿಯೂ ಕೂಡ ಅನೇಕ ಚಿತ್ರಗಳನ್ನು ಅವರು ರಚನೆ ಮಾಡಿದ್ರು. ಸುಗುಣಮಾಲಾ ಪತ್ರಿಕೆಯಲ್ಲಿ ಕೂಡ ಚಿತ್ರಗಳನ್ನು ಅವರು ರಚಿಸಿ ನೀಡಿದ್ರು. ಅವರಿಂದು ಅಂತಾರಾಷ್ಟ್ರೀಯ ಕಲಾವಿದರು. ಮಧ್ಯಪ್ರದೇಶ ಸರ್ಕಾರ ಅವರಿಗೆ ಕಾಳಿದಾಸ ಸನ್ಮಾನವನ್ನು ನೀಡಿ ಅವರಿಗೆ ಗೌರವವನ್ನು ನೀಡಿದೆ. ಸಮಗ್ರ ಅರಮನೆ, ಮೈಸೂರು ಅರಮನೆಗೆ ಬಂಗಾರದ ಲೇಪನವನ್ನು ಮಾಡಿ ಚಿತ್ರವನ್ನು ಅವರು ಸಾಧನೆ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಂಕಾರಾದಿಗಳು ಅವರಲ್ಲಿ ಇಲ್ಲ ಅನ್ನೋದನ್ನು ಇನ್ನೊಮ್ಮೆ ನಾನು ಗುರುತಿಸಿ ಹೇಳಬೇಕು. ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಬನ್ನಂಜೆ ಗೋವಿಂದಾಚಾರ್ಯರು ಅವರನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅವರ ಎಲ್ಲ ಪುಸ್ತಕಗಳಿಗೆ ಮುಖಪುಟವನ್ನು ಅವರೇ ರಚಿಸ್ತಾ ಇದ್ದದ್ದು. ಹೀಗೆ ಅವರ ಚಿತ್ರಗಳು ಅವರದ್ದೇ ಆದ ಒಂದು ಮಹತ್ವವನ್ನು ಹೊಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರ್ಯಾಯ ಶ್ರೀಪಾದರು ಅವರಿಗೆ ಅನುಗ್ರಹ ವಚನಗಳೊಂದಿಗೆ ಅನುಗ್ರಹ ಪ್ರಸಾದವನ್ನು ನೀಡಬೇಕಾಗಿ ಕೇಳಿ.